ಎಸ್ ಮ್ಯಾಮ್. ಸಂಗೀತಾ ಶೃಂಗೇರಿ ಅವರು ಯಾವುದೇ ರೀತಿಯಂತಹ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂದಾಗ ಒಬ್ಬರ ಆಶೀರ್ವಾದ ಅಂತೂ ಪಕ್ಕ ಇದ್ದೇ ಇರುತ್ತೆ. ಹ್ಮ್. ನಮ್ಮ ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಫ್ ಆಶೀರ್ವಾದ ಕೋರ್ಸ್, ಆಫ್ ಕೋರ್ಸ್. ಪ್ರತಿಯೊಂದು ಬರ್ತ್ಡೇಗ್ ಆಗಿರ್ಬೋದು, ಎಸ್, ಅವರ ಅವ್ರು ನಮ್ಮನ್ನ ಅಗಲಿದ ದಿನಾನು ಆವತ್ತೂ ಆಗಿರ್ಬೋದು, ಎಸ್, ಅಪ್ಪು ಅಂದ ತಕ್ಷಣ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಸಂಗೀತಾ ಎಸ್, ಶೃಂಗೇರಿ ಅವರು. ಎಸ್. ಯಾಕೆ ಅಪ್ಪು ಅಂದ್ರೆ ಸಂಗೀತಾ ಶೃಂಗೇರಿ ಅವರಿಗೆ ಅಷ್ಟೊಂದು ಹುಚ್ಚು ಪ್ರೀತಿ ಅಂತ? ಡೆಫಿನೆಟ್ಲಿ ನಾಟ್ ಬಿಕಾಸ್ ಹಿ ಇಸ್ ಅಮೇಸಿಂಗ್ ಆಕ್ಟರ್. ಹ್ಮ್. ನಾನು ಅವ್ರ ಫ್ಯಾನ್ ಆಗಿರೋದು ಅವ್ರ ವ್ಯಕ್ತಿತ್ವದಿಂದ. ಅವ್ರು ಮಾಡಿರೋ ಅಂತ ಕೆಲಸಗಳು, ಅವ್ರು ಮಾಡಿರುವಂತ ಚಾರಿಟಿಗಳು, ಅಂದ್ರೆ ಈ ಕೈಯಿಂದ ಕೊಟ್ಟವ್ರು ಈ ಕೈಗೂ ಗೊತ್ತಾಗದಿರೋ ತರ ಕೆಲಸ ಮಾಡಿದ್ದಾರೆ. ಸೊ ಆ ಒಂದು ಪರ್ಸನಾಲಿಟಿಗೆ ನಾನು ದೊಡ್ಡ ಫ್ಯಾನ್ ಆಗಿರೋದು. ನಾಟ್ ಬಿಕಾಸ್ ಆಫ್ ಫಿಲ್ಮ್, ನಾಟ್ ಬಿಕಾಸ್ ಆಫ್ ಆಕ್ಟಿಂಗ್. ಎಸ್, ಅದರಿಂದ ಎಲ್ಲರೂ ಫ್ಯಾನ್ ಆಗಿದ್ದಾರೆ. ಬಟ್ ಪರ್ಸನಾಲಿಟಿಯಿಂದ ಫ್ಯಾನ್ ಆದ್ರೆ ಅದು ಸಾಯೋವರೆಗೂ ನಮ್ಮೊಳಗಿರುತ್ತೆ. ಅದು ತುಂಬಾ ಮುಖ್ಯ, ಒಬ್ಬ ಪರ್ಸನಾಲಿಟಿಯಾಗಿ ಹೇಗಿದ್ದಾರೆ ಅಂತ. ಸೊ ಐ ಹ್ಯಾವ್ ಆಲ್ವೇಸ್ ಸೀನ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಅವ್ರದ್ದು ಕೂಡ, ಯಾವುದೇ ವಿಷಯ ಎಲ್ಲೇ ನಡೀತಿದ್ರು ಕೂಡ ಹ್ಮ್. ಯಾರೇ ಏನೇ ಕೇಳಿದ್ರು, ಏನು ಹೌದಾ ನನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳೋರು. ಯಾಕಂದ್ರೆ ಅವರಿಗೆ ನೆಗೆಟಿವಿಟಿ ಹರಡಕ್ ಇಷ್ಟ ಇಲ್ಲ. he doesn't want to, he can, but he doesn't want to. And ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರೋರು. ಅಂಡ್ ಸ್ಪೆಷಲಿ ಫ್ಯಾನ್ಸ್ ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು. ಸಿನಿಮಾ ಮಾಡ್ತಿದ್ದೆ ಫ್ಯಾನ್ಸ್ಗೋಸ್ಕರ. ಅಂಡ್ ದಟ್ಸ್ ದ ಬೆಸ್ಟ್ ಥಿಂಗ್. ಅದಕ್ಕೆ ತಾನೇ ಇವತ್ತುವರೆಗೂ ಅಂದ್ರೆ ದೇವಸ್ಥಾನಕ್ಕೆ ಅಷ್ಟು ಜನ ಹೋಗ್ತಾರೆ ಅಲ್ವಾ ಗೊತ್ತಿಲ್ಲ, ಆದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿ ದಿವಸ ಎಷ್ಟು ಜನ ಹೋಗ್ತಾರೆ ಗೊತ್ತಾ? ದಟ್ಸ್ ಬಿಕಾಸ್ ಆ ಆರಾ ಅವ್ರು ಕ್ಯಾರಿ ಮಾಡಿದ್ರು. ಅವ್ರು ನಮ್ಮಲ್ಲೆಲ್ಲ ಒಂದ್ ಸ್ವಲ್ಪ ಇದ್ರು ನಾವು ಒಂದ್ ಒಳ್ಳೆ ವ್ಯಕ್ತಿ ಆಗ್ತೀವಿ, ಒಳ್ಳೆ ಮನಸ್ಸಿರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಅಪ್ಪು ಅವರನ್ನ ಫಸ್ಟ್ ಟೈಮ್ ಸಂಗೀತ ಅವ್ರು ಎಲ್ಲಿ ನೋಡಿದ್ರು ಅಂತ? ನಾನು ಕಾಲೇಜಲ್ಲಿ ಇರ್ಬೇಕಿದ್ರೆ ಒಂದು ಇವೆಂಟ್ ಆಗುತ್ತೆ. ಆ ಇವೆಂಟ್ ಅಲ್ಲಿ ನಾನು ಗೆಸ್ಟ್ ಆಗಿದ್ದೆ. ಹಬ್ಬ ಅಂತ ಒಂದು ದೊಡ್ಡ ಫೆಸ್ಟ್ ಆಗುತ್ತೆ. ಅಲ್ಲಿ ಅವ್ರು ಬಂದಿದ್ರು ಸ್ಟೇಜ್ ಮೇಲೆ. ಅದು ದೂರದಲ್ಲಿ ನೋಡಿದ್ದೆ ನಾನು. ವಾಟ್ ಎನ್ ಆರಾ ಅಂದ್ರೆ ಅಷ್ಟು ದೂರದಿಂದ ನಾನು ಆ ವೈಬ್ ಹಿಂಗ್ ತಿರ್ಗಂಗ್ ಮಾಡುತ್ತೆ, ಅವ್ರ ಕಡೆ ನೋಡಂಗ್ ಮಾಡುತ್ತೆ, ಆ ತರ ಎನರ್ಜಿ ಅವ್ರದ್ದು. ಅವಾಗ ಅವ್ರನ್ನ ನೋಡಿದ್ದೆ ದೂರದಿಂದ. ಆಮೇಲೆ ನನ್ A+ ಟೈಮಲ್ಲಿ ನಾನು ಅಂದ್ರೆ ಡೆಬ್ಯೂ ಫಿಲ್ಮ್ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನ್ಸಾಗ ಅವ್ರು ಇರ್ಲಿಲ್ಲ ಅವಾಗ. ಬೇರೆ ಎಲ್ಲರನ್ನ ಮೀಟ್ ಆಗಿದೆ, ಶಿವನನ್ ಮೀಟ್ ಆಗಿದೆ, ರಾಘಣ್ಣನ್ ಮೀಟ್ ಆಗಿದೆ, ಅವ್ರನ್ನ ಮಾತ್ರ ಭೇಟಿ ಆಗಿರ್ಲಿಲ್ಲ. ಮತ್ತೆ ನನಗೊಂದು ಸಿನಿಮಾ ಸಿಗುತ್ತೆ, ಲಕ್ಕಿ ಮ್ಯಾನ್. ಅದ್ರಲ್ಲಿ ಅವರು ದೇವ್ರ ಪಾತ್ರ ಮಾಡ್ತಾರೆ. ಅವಾಗ ನಾನು ಚಾರ್ಲಿ ಶೂಟಲ್ಲಿ ಬ್ಯುಸಿ ಆಗಿದ್ದೆ. ಅವ್ರದ್ದು ಮತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಜೊತೆಗೆ ನಡೀತಾ ಇತ್ತು ಸೀನ್ಸ್. ನಾನು ಇರ್ಲಿಲ್ಲ ಅಲ್ಲಿ, ಬಿಕಾಸ್ ನನ್ ಬಗ್ಗೆ ಮಾತಾಡ್ತಿದ್ದೆ. ಅವ್ರ ದೇವ್ರು ನಂಗೆ ಕಾಣಿಸಲ್ಲ. ನಾನು ಅನ್ಕೊಂಡೆ ಹೋಗೋಣ ಮೀಟ್ ಮಾಡಕ್ಕೆ ಅಂತ. ಬಟ್ ಚಾರ್ಲಿ ಶೂಟ್ ನಡೀತಿತ್ತು ಅವಾಗ, ಅದು ಡಾಗ್ ಪೋಷನ್ ಸ್ಟೇಡಿಯಂ ಶೂಟ್. ಸೊ ನಾನು ಅನ್ಕೊಂಡೆ ಇಷ್ಟಲ್ಲಿ ಹೋಗೋಣ ಅಂತ. ಅಷ್ಟೊತ್ತಿಗೆ ಅವ್ರದ್ದು ಬೇರೆ ಗಂಧದ ಗುಡಿ ಎಲ್ಲ ಶುರು ಆಗ್ಬಿಟ್ಟಿತ್ತು. ಸೊ ಇಟ್ಸ್ ಓಕೆ, ಪ್ರಮೋಷನ್ ಅಲ್ಲಿ ಸಿಕ್ಕಿರಲ್ಲ, ಎಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಅಬ್ಬಾ, ಇವಾಗ ಅನ್ಕೊಂಡ್ರೆ ಎಲ್ಲಿ ಹೋಗ್ತಾರೆ ಅಂತ ಜುಮ್ ಅನ್ನತ್ತೆ. ಅನ್ಕೊಂಡು ಇರ್ಲಿಲ್ಲ ಮನ್ಸಲ್ಲೂ ಕೂಡ ಇಂಥ ಯಾವತ್ತಾದ್ರೂ ಆಗತ್ತೆ ಅಂತ. ಬಟ್ ಯಾವತ್ತೂ ನಾನು ಅವ್ರನ್ನ ಭೇಟಿ ಮಾಡಕ್ಕಾಗಿಲ್ಲ. ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು ಕೂಡ ಭೇಟಿ ಮಾಡುವಂತ ಅವಕಾಶನೇ ಸಿಕ್ಕಿಲ್ಲ. ಲಕ್ಕಿ ಮ್ಯಾನಲ್ಲಿ ನಾನು ತುಂಬಾ ಅನ್ಲಕ್ಕಿ. ದಟ್ಸ್ ದ ಥಿಂಗ್. ಅವರ ಗುಣಗಳನ್ನ ಯಾವ್ದಾದ್ರು ಒಂದು ನೀವು ಅಳವಡಿಸ್ಕೊಳ್ಳೋದಾದ್ರೆ? ಅಪ್ಪು ಸರ್ ಯಾವತ್ತೂ ಯಾರೇ ಮನೆಗೆ ಬಂದ್ರು ಕೂಡ ಅವ್ರನ್ನ ಊಟ ಮಾಡಿ ಕಳ್ಸೋರಂತೆ. ಈ ಒಂದ್ ಗುಣ ನನಗೆ ಆದಷ್ಟು ನನ್ನ ಮಾಡ್ತೀನಿ. ಅಂದ್ರೆ ನನ್ ಕೈಲ ಆದಷ್ಟು ನಾನು ಊಟ ಮಾಡ್ಸಕ್ ಆಗದಿದ್ರು ಅಟ್ಲೀಸ್ಟ್ ಅವ್ರಿಗೆ ಒಂದು ದುಡ್ಡು ಅದು ಊಟ ಮಾಡಕ್ ಆಗೋಷ್ಟು ಅಂತ ನಾನು ಮಾಡ್ತೀನಿ. ಬಿಕಾಸ್ ಎಲ್ಲರನ್ನ ಮನೆಗೆ ಕಳ್ಸೋದ್ ನಂಗೆ ಕಷ್ಟ ಆಗತ್ತೆ. ಅವರೆಲ್ಲ ಇರೋ ಗುಣ ನಾನು ತುಂಬಾ ಮೆಚ್ತೀನಿ. ಇನ್ನೊಂದು ಏನು ಅಂದ್ರೆ, ತುಂಬಾ ಸಲ ಕೇಳಿದ್ದೀನಿ ನಾನು, ಎಲ್ಲರ ಜೊತೆನೂ ಅವ್ರು ಒಂದೇ ತರ ಇರೋರು. ಅಂಡ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ. ಅದು ತುಂಬಾ ಖುಷಿ ನನ್ಗೆ. ಅಂಡ್ ಇನ್ನೂ ಸುಮಾರಷ್ಟು ಇದಾವೆ. ಅದನ್ನ ನಾನು ಹೇಳಿದ್ರೆ ಇವಾಗ ಎಲ್ಲರೂ ನನ್ನ ಕರೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ಅವ್ರ ಇನ್ನರ್ ಸ್ಟೋರೀಸ್ ಎಲ್ಲ ನಂಗೆ ಗೊತ್ತು. ಅದನ್ನ ನಾನು ತುಂಬಾ ನನ್ನ ಲೈಫಲ್ಲೂ ನಾನು ಬೆಳೆಸಿದ್ದೀನಿ. ಸೊ ಹ್ಯೂಮನ್ ಹೇಗಿರ್ಬೇಕು ಅನ್ನೋದನ್ನ ಅವ್ರ ಗ್ರಾಫ್ ನೋಡಿ ಕಲಿಬಹುದು. ಅವ್ರು ಎಲ್ಲದೂ ಕೂಡ ಮಾಡಿದಾರೆ ಲೈಫಲ್ಲಿ, ಯಾವ್ದು ಮಾಡಿಲ್ಲ ಅಂತ ಅಲ್ಲ. ಎಲ್ಲಾ ಫೇಸು ಇದೆ ಅವ್ರ ಲೈಫಲ್ಲಿ. ಅದೆಲ್ಲ ಮಾಡ್ಬಿಟ್ಟು ಅವ್ರು ಹಿಂಗ್ ಬಂದಿದ್ದಾರೆ ಅಂಡ್ ಕಾನ್ಸ್ಟೆಂಟ್ ಆಗಿದ್ದಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಪಾಸ್ಟ್ ಅಲ್ಲಿ ಏನ್ ಮಾಡಿದೀವಿ ಅನ್ನೋದೆಲ್ಲ ದೊಡ್ಡ ವಿಷಯ. ನಾವು ಹೇಗ್ ಬದುಕ್ತೀವಿ ಮುಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಏನ್ ಪರಿವರ್ತನೆ ನಮ್ಮಲ್ಲಿ ತಂದ್ಕೊಂಡು ಸಮಾಜನ ಚೇಂಜ್ ಮಾಡ್ತೀವಿ ನಮ್ಮಿಂದ, ನಮ್ ಮೂಲಕ ಆಸ್ ಅ ಸ್ಟಾರ್, ಅದು ಒಂದು ಪರ್ಸನಾಲಿಟಿ. ಅದನ್ನೆಲ್ಲರೂ ಮಾಡ್ಬೇಕಾಗಿರೋಂಥದ್ದು. ಅದನ್ನ ನಾನು ನನ್ನಲ್ಲಿ ಯಾವಾಗ್ಲೂ ಉಳಿಸ್ಕೊಂಡಿರ್ತೀನಿ, ಆ ಒಂದು ಪರ್ಸನಾಲಿಟಿ ಟ್ರೇಟ್ ಅವರಿಂದ. ಅಪ್ಪು ಅವರ ಹುಟ್ಟುಹಬ್ಬದನ್ನ ನಾವು ನೋಡ್ತೀವಿ. ಎಲ್ಲೇ ಇದ್ರೂ ಕೂಡ ಸಂಗೀತ ಶೃಂಗೇರಿ ಅವರು ಬರ್ತಾರೆ, ಅಭಿಮಾನಿಗಳೊಟ್ಟಿಗೆ, ಅಭಿಮಾನಿಗಳಿಗೆ ಅನ್ನದಾನವನ್ನ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಅಪ್ಪುವರೇ ಸ್ಫೂರ್ತಿ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂದ್ರೆ ನೀವೇ ಹೇಳಿದ್ರಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನವನ್ನ ಮಾಡಬೇಕು ಅನ್ನುವಂಥದ್ದು. ಎಲ್ಲದೂ ಮೀಡಿಯಾದಲ್ಲಿ ಕವರ್ ಮಾಡ್ಬೇಕಂತಿಲ್ಲ.
ಸುಮಾರಷ್ಟು ಸಲ ಅದು ಕವರ್ ಆಗ್ಬಿಡತ್ತೆ. ಹ್ಮ್. ಬಟ್ ನನಗೇನ್ ಇಷ್ಟ ಅಂದ್ರೆ ನನಗ್ ತೋರ್ಸ್ಕೊಳಕ್ ಇಷ್ಟ ಇಲ್ಲ. ಹ್ಮ್. ಯಾವತ್ತೂ ಕೂಡ ನನ್ ತಂದೆ ತಾಯಿನೂ ಹೇಳ್ಕೊಡಿರೋದು, ನೀನ್ ಯಾವತ್ತಾದ್ರೂ ಯಾರಿಗಾದ್ರು ದುಡ್ಡು ಕೊಡ್ತೀಯಾ ಹ್ಮ್. ಅಂದ್ರೆ ನಾಟ್ ಲೋನ್, ನೀನ್ ಕೊಡ್ತೀಯಾ ಅಂದ್ರೆ ನಮ್ಮ ಅಪ್ಪ ಅಮ್ಮ ಯಾರು ಬಂದ್ರು ಕೂಡ ಅವ್ರಿಗೆ ಹೆಂಗ್ ಕೊಡೋರು ಅಂದ್ರೆ ಹಿಂಗ್ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಹಿಂಗೆ ಕೊಟ್ಬಿಡೋದು ಹಾಗೆ. ಅಂದ್ರೆ ಅವರಿಗೆ ಖರ್ಚಿಗೋಸ್ಕರ ದುಡ್ಡು ಕೊಟ್ಟಾಗ ಮುಚ್ಚಿ ಕೊಡೋದು, ಅಂದ್ರೆ ಅವರಿಗೆ ಗೊತ್ತಾಗ್ಬಾರ್ದು ಸಿಕ್ತು ನಂಗೆ ದುಡ್ಡು ಅಂತ, ಅಂದ್ರೆ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಬ್ಯಾಕ್ ಅಂತ ಹಾಗೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ಮನ್ಸಿಂದ ಒಬ್ರಿಗೋಸ್ಕರ ಒಳ್ಳೇದ್ ಬಯಸಿದೀವಿ ಅಂದ್ರೆ ಅದನ್ನ ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ ಮ್ಯಾಮ್. ಈಗ ಹೇಳಿದ್ರಿ, ಅಪ್ಪು ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಕೂಡ ನೀವು ಅವ್ರನ್ನ ಮೀಟ್ ಆಗುವಂಥದ್ದಾಗಿರ್ಬೋದು, ಭೇಟಿ ಆಗುವಂಥ ಕ್ಷಣ ಇಲ್ಲ ಅಂತ ಹೇಳಿದ್ರಿ. ಅಪ್ಪು ಅವರ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಸಿನಿಮಾವನ್ನ ನಾನು ಮಾಡಿದ್ರೆ ಅಂತಂದ್ರೆ ಯಾವ ಸಿನಿಮಾವನ್ನ ನೀವು ಮಾಡೋದಕ್ಕೆ ಇಷ್ಟಪಡ್ತಿದ್ರಿ ಅಂತ? ನಂಗೆ ಅಪ್ಪು ಅವ್ರದ್ದು ಅಪ್ಪು ಸಿನಿಮಾನೇ ತುಂಬಾ ಇಷ್ಟ ಆಯ್ತಾ. ಫಸ್ಟ್ ಆಫ್ ಆಲ್ ಅಂದ್ರೆ ಅವ್ರ ಡೆಬ್ಯೂ ಅವ್ರ ಜೊತೆ ಮಾಡಿದ್ರು, ಓ ಮೈ ಗಾಡ್, ಪರಮಾತ್ಮ, ಉಫ್, ಸೋ ಗುಡ್. ಅಂದ್ರೆ ದೀಸ್ ಆರ್ ಆಲ್ ಲೈಕ್ ಇಂಥ ಕ್ಯಾರೆಕ್ಟರ್ಸು ಬರೆಯಲ್ಲ ಇವಾಗ, ಅಂತ ಡೈರೆಕ್ಷನ್ ಮಾಡಲ್ಲ ಯಾರು ಇವಾಗ. ಸೊ ಐ ಥಿಂಕ್ ದಟ್ ವುಡ್ ಹ್ಯಾವ್ ಬೀನ್ ಮೈ ಬೆಸ್ಟ್. ಐ ವುಡ್ ಹ್ಯಾವ್ ಲವ್ಡ್ ಟು ಡೂ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.